ಶಾಲೆಯನ್ನ ಅಭಿವೃದ್ಧಿ ಮಾಡಿದ್ರೆ ಅದು ಒಂದು ದೇವಸ್ಥಾನ ಕಟ್ಟಿದಂತೆ. ಸೇಬಿನಕೆರೆ ಶಾಲೆಯ ಪ್ರಾರಂಭದ ಕಾರ್ಯಕ್ರಮಕ್ಕೆ ಆಗಮಿಸಿ ಮಾತನಾಡಿದ ಶಾಸಕರಾದ ಆರಗ ಜ್ಞಾನೇಂದ್ರ ಅವರು, ರಾಜ್ಯದಲ್ಲಿ ಇಂದಿನಿಂದ ಶಾಲೆಗಳು ಆರಂಭವಾಗುತ್ತಿದೆ. ಬಹಳ ದಿನಗಳ ನಂತರ ಮಕ್ಕಳು ಶಾಲೆಗೆ ಬರುತ್ತಿದ್ದಾರೆ. ಮಕ್ಕಳನ್ನ ಅತ್ಯಂತ ಸಹನೆಯಿಂದ ನೋಡಿಕೊಳ್ಳಬೇಕು. ನಮಗೆಲ್ಲ ಶಾಲೆ ಆರಂಭವಾಗುತ್ತಿದ್ದರೆ ಶಾಲೆಗೆ ಅಳುತ್ತಾ ಬರುತ್ತಿದ್ದೆವು. ಮನೆಯಿಂದ ಶಾಲೆಯವರೆಗೂ ಹೊಡೆಯುತ್ತಾ ಬರುತ್ತಿದ್ರು ಎಂದು ಬೈದರು. ಕಷ್ಟವಾಗುತ್ತದೆ ಎಂದು ಹೇಳಿದ್ರು. ಮಕ್ಕಳು ಯಾರು ತಂದು ಸೇರಿಸಲ್ಲ. ಇಲ್ಲಿ ಟೀಚರ್ಸ್ ಬಲವಾಗಿದ್ರೆ, ಬಿಗಿಯಾಗಿದ್ರೆ, ವಾತಾವರಣ ಚೆನ್ನಾಗಿದ್ರೆ ಈ ಶಾಲೆಗೆ ನನ್ನ ಮಗುನ ಸೇರಿಸಬೇಕು ಅಂತ ಅನ್ಸುತ್ತೆ. ಈಗ ಹಂಗಿಲ್ಲ. ಕಾಂಪಿಟೇಷನ್ ತುಂಬಾ ಇದೆ. ಪ್ರೈವೇಟು ಮತ್ತು ಗವರ್ಮೆಂಟ್ ಸ್ಕೂಲ್ಗಳು ಕಾಂಪಿಟೇಷನ್ನಲ್ಲಿ ಭಾಗವಹಿಸ್ತಾ ಇದೆ. ಬಹುಶಃ ನನಗೆ ಅನಿಸ್ತದೆ ಇಡೀ ತಾಲೂಕಿನಲ್ಲಿ ಸಾರ್ವಜನಿಕ ವಂತಿಕೆಯ ಪಡೆದಂಥ ಶಾಲೆಗಳಲ್ಲಿ ಹೈಯೆಸ್ಟ್ ಇದೇ ಶಾಲೆ ಇರ್ಬೋದು. ಅಷ್ಟು ಹಳೆ ವಿದ್ಯಾರ್ಥಿಗಳ ಕಡೆಯಿಂದ, ಸಾರ್ವಜನಿಕರ ಕಡೆಯಿಂದ ವಂತಿಕೆ ಈ ಶಾಲೆ. ಎಲ್ಲರೂ ಕೂಡ ನಿಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಒಂದು ಶಾಲೆ ಅಭಿವೃದ್ಧಿ ಮಾಡಿದ್ರೆ ಅದು ಒಂದು ದೇವಸ್ಥಾನ ಕಟ್ಟಿದಂತೆ. ಸೇಬಿನಕೆರೆ ಶಾಲೆಯಲ್ಲಿ ಮೊದಲು 200ರಿಂದ 300 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಿದ್ರು. ಆನಂತರ 17 ಮಕ್ಕಳಿಗೆ ಬಂದು ನಿಂತಿತ್ತು. ಈಗ ಮತ್ತೊಮ್ಮೆ 200 ವಿದ್ಯಾರ್ಥಿಗಳನ್ನು ದಾಟಿದೆ. ಅಂದರೆ ಈ ಶಾಲೆ ಒಳ್ಳೆಯ ಶಾಲೆ ಎಂದು ಪ್ರಸಿದ್ಧಿಯಾಗಿದೆ ಎಂದರ್ಥ. ಲಕ್ಷಗಟ್ಟಲೆ ಡೊನೇಷನ್ ಕೊಟ್ಟು ಕಳಿಸಿ ಮಾಡುವಂಥ ಶಕ್ತಿ ಇಲ್ದಿದ್ದವರು ಕೂಡ ಈ ಶಾಲೆಗೆ ಕಳಿಸ್ತಾ ಇದ್ದೀವಿ. ಎಲ್ಲೋ ಸಣ್ಣ ಪುಟ್ಟ ಸಂಗತಿಗಳನ್ನು ಯಾವ್ದಾರ ಕಾರ್ಯಕ್ರಮಕ್ಕೆ ಅದಕ್ಕೆ ಕೊಡಬೇಕಾದ್ರೆ ನೀವು ಕೊಡಬೇಕಾಗ್ತದೆ. ಅಷ್ಟು ಬಿಟ್ಟರೆ ನಿಮ್ಮ ಮಕ್ಕಳಿಗೆ ಉಚಿತವಾದಂಥ ಒಂದು ಶಿಕ್ಷಣ, ಮಧ್ಯಾಹ್ನದ ಬಿಸಿ ಊಟ ಸರ್ಕಾರ ಕೊಡ್ತಾ ಇದೆ, ಯೂನಿಫಾರ್ಮ್ ಇದೆ, ಪುಸ್ತಕಗಳನ್ನು ಕೊಡ್ತಾ ಇದ್ದಾರೆ, ಎಲ್ಲ ರೀತಿಯ ಸೌಲಭ್ಯಗಳು. ಪ್ರತಿ ಕ್ಲಾಸ್ ರೂಮಿಗೆ ಒಂದು ಟಿವಿ ಇದೆ. ಇಲ್ಲಿ CC ಕ್ಯಾಮರಾಗಳಿದ್ದಾವೆ. ಮಕ್ಕಳು ಹೊರಗೆ ಹೋಗ್ತಿದ್ದಾಗೇನೆ ಜಾಗ್ರತೆ ವಹಿಸ್ತಾರೆ. ಯಾಕಂದರೆ ಮಕ್ಕಳು ಹೋದರೆ ರಸ್ತೆಗೆ ಬಹಳ ಅಪಾಯ. ಎಲ್ಲ ಜಾಗ್ರತೆಯನ್ನು ನಿರ್ವಹಿಸುವಂಥ ಕೆಲಸ ಮಾಡಿದ್ದೇವೆ. ಇಲ್ಲಿಯ ಟೀಚರ್ಸ್ ತುಂಬ ಒಳ್ಳೆಯವರಿದ್ದಾರೆ. ಹಾಗಾಗಿ ನೀವು ನಿಮ್ಮ ಮಕ್ಕಳು ಇಲ್ಲಿ ಸೇರಿಸಬೇಕು ಅಂತ ಇವತ್ತು ಕರ್ಕೊಂಡು ಬಂದಿದ್ದೀವಿ. ಸರ್ಕಾರಿ ಶಾಲೆ ಎಂದ್ರೆ ಉದಾಸೀನ ಮಾಡಬೇಡಿ. ಲಕ್ಷಗಟ್ಟಲೆ ಹಣ ಖರ್ಚು ಮಾಡಿ ಖಾಸಗಿ ಶಾಲೆಯ ಬದಲಾಗಿ ಇಲ್ಲಿ ಎಲ್ಲವೂ ಸೌಲಭ್ಯ ಲಭ್ಯ. ಇದನ್ನ ಸದುಪಯೋಗ ಮಾಡಿಕೊಳ್ಳಿ ಎಂದರು. ತೀರ್ಥಹಳ್ಳಿಯಲ್ಲಿ SSLCಯಲ್ಲಿ ಈ ಬಾರಿ 100% ರಿಸಲ್ಟ್ ಬಂದಿದೆ. ಇಲ್ಲಿನ ಶಿಕ್ಷಕರು ಒಳ್ಳೆಯ ರೀತಿಯ ಶಿಕ್ಷಣವನ್ನ ನೀಡ್ತಾರೆ. ಒಳ್ಳೆಯ ಶಿಕ್ಷಕರು ಇದ್ದಾರೆ. ಪೋಷಕರ ಸಭೆಗೆ ಬಂದು ಶಾಲೆಗೆ ಏನೆಲ್ಲ ಮಾಡಬಹುದು ಎಂಬ ಬಗ್ಗೆ ಚರ್ಚೆ ಮಾಡಿ ಶಾಲೆಗೆ ಶಕ್ತಿ ತುಂಬುವ ಕೆಲಸವನ್ನ ನೀವೆಲ್ಲರೂ ಮಾಡೋಣ ಎಂದು ಹೇಳಿದರು. ಇದೇ ಸ್ಕೂಲಲ್ಲಿ ನಾನು ಓದಿದ್ದು. ಇದೇ ಸ್ಕೂಲಲ್ಲಿ ಓದ್ಬಿಟ್ಟು ಈ ಮಟ್ಟದಲ್ಲಿ ನಾನು ಒಬ್ಬ ಪಟ್ಟಣ ಪಂಚಾಯತಿ ಮೊದಲನೇ ಪ್ರಜೆಯಾಗಿ ಇದ್ದೀನಿ ಅಂದರೆ ನನಗೆ ತುಂಬ ಸಂತೋಷವಾದಂಥ ವಿಚಾರ. ನಾನು ಯಾಕೆ ಪೋಷಕರ ಈ ದಿನ ಕರೆದು ಮೀಟಿಂಗನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಪೋಷಕರು ಮಕ್ಕಳಿಗೆ ಸಹಕಾರ ಮಾಡಬೇಕು. ಮೇಯ್ನ್ ಮಕ್ಕಳಿಗಿಂತನೂ ನಮ್ಮ ಎಲ್ಲ ಶಿಕ್ಷಕರು ಒಂದು ಮಾತು ಹೇಳ್ಬೋದು, ಒಂದು ಪೆಟ್ಟು ಹೊಡಿಬೋದು ಮಕ್ಕಳಿಗೆ. ಆದರೆ ಅದನ್ನ ಪೋಷಕರು ಮನಸ್ಸಿಗೆ ಹಿಡ್ಕೊಂಡೆ ಕನ್ನಡ ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.